ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು CAR DAR ಮತ್ತು TC PSI ಹಾಗೂ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅವುಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಅಲ್ಲದೆ ಹೊರತುಪಡಿಸಿ ಉಳಿದಂತಹ ಎಲ್ಲ ಆಯ್ಕೆಗಳಿಗೆ ಸಂಬಂಧಿಸಿದಂತೆ ನಾವು ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ತಿಳಿಯುತ್ತಾ ಹೋಗೋಣ. ಈಗ ನಾವು ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ರಾಜ್ಯವು ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತೇಳಿ. ಹಾಗಾಗಿ ನಾವು ಪ್ರಶ್ನೆಯನ್ನು ಕೊನೆಯವರೆಗೆ ಓದಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ಆಯ್ಕೆಗಳನ್ನು ನೋಡೋದಾದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ನಾವು ಯಾವುದು ಮಧ್ಯಪ್ರದೇಶ ರಾಜ್ಯ ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಈಗ ನಾವು ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯಗಳನ್ನು ನೋಡುವುದಾದರೆ ನಾವು ಇಲ್ಲಿ ದಿಕ್ಕುಗಳ ಆಧಾರದ ಮೇಲೆ ತಿಳ್ಕೊಂಡ್ರೆ ಒಂದು ಸುಲಭವಾದಂತಹ ಮಾಹಿತಿಯನ್ನು ಸುಲಭವಾಗಿ ನಾವು ರಾಜ್ಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೋದು. ಕರ್ನಾಟಕದಲ್ಲಿ ಒಟ್ಟು ಎಷ್ಟಪ್ಪ ಅಂತಂದ್ರೆ 6 ರಾಜ್ಯಗಳು ಗಡಿಯನ್ನು ಹಂಚಿಕೊಳ್ತಾವೆ. ಅದರಲ್ಲಿ ನಾವು ಈಗ ಉತ್ತರದಿಂದ ನೋಡೋದಾದರೆ ಇಲ್ಲಿ ಏನು ವಾಯವ್ಯ ಭಾಗದಲ್ಲಿ ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯ ಯಾವುದಪ್ಪ ಅಂತಂದ್ರೆ ಗೋವಾ. ಯಾವುದು? ಗೋವಾ ರಾಜ್ಯ ವಾಯವ್ಯ ಭಾಗದಲ್ಲಿ ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯ. ಅದೇ ರೀತಿಯಲ್ಲಿ ಉತ್ತರದಲ್ಲಿ ಯಾವುದು? ಮಹಾರಾಷ್ಟ್ರ. ಈ ಮಹಾರಾಷ್ಟ್ರ ರಾಜ್ಯ ಉತ್ತರದಲ್ಲಿ ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯ. ಅದೇ ರೀತಿಯಲ್ಲಿ ನಾವು ಈ ಕಡೆ ಅಂದರೆ ಈಶಾನ್ಯ ಅಥವಾ ಉತ್ತರ ಭಾಗದಲ್ಲಿ ಕಂಡುಬರುವಂತಹ ಇನ್ನೊಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ತೆಲಂಗಾಣ ರಾಜ್ಯ ಇಲ್ಲಿ ನಮ್ಮ ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ತದೆ. ಅದೇ ರೀತಿಯಲ್ಲಿ ಪೂರ್ವದಲ್ಲಿ ಈ ಪೂರ್ವ ದಿಕ್ಕಿಗೆ ಯಾವುದಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ. ಯಾವುದು? ಆಂಧ್ರ ಪ್ರದೇಶ ರಾಜ್ಯ ಕರ್ನಾಟಕದಲ್ಲಿ ಪೂರ್ವದೊಂದಿಗೆ ಗಡಿಯನ್ನು ಹಂಚಿಕೊಳ್ತದೆ. ಅದೇ ರೀತಿ ಇಲ್ಲಿ ನಾವು ಈ ಕೆಳಗಡೆ ದಕ್ಷಿಣ ಭಾಗದಲ್ಲಿ ಈ ಪ್ರದೇಶದಲ್ಲಿ ನಾವು ನೋಡೋದಾದರೆ ಇಲ್ಲಿ ಯಾವುದು? ತೆಲಂಗಾಣ ರಾಜ್ಯ ತಮಿಳುನಾಡು ರಾಜ್ಯ ಇಲ್ಲಿ ಗಡಿಯನ್ನು ಹಂಚಿಕೊಳ್ತದೆ. ಅದೇ ರೀತಿ ದಕ್ಷಿಣ ಮತ್ತು ಈ ಯಾವುದು ನೈಋತ್ಯ ಭಾಗ, ಇದು ನೈಋತ್ಯ ಈ ಕಡೆಗೆ ಆಗ್ನೇಯ ಬರ್ತದೆ. ಇಲ್ಲಿ ನೈಋತ್ಯ, ಈ ನೈಋತ್ಯ ಭಾಗದಲ್ಲಿ ಮತ್ತು ಅಥವಾ ದಕ್ಷಿಣ ಭಾಗದಲ್ಲಿ ಅಂತ ಕೇಳ್ಬೋದು. ಈ ಭಾಗದಲ್ಲಿ ಯಾವುದು? ಕೇರಳ ರಾಜ್ಯ ಗಡಿಯನ್ನು ಹಂಚಿಕೊಳ್ತದೆ. ಹೀಗಾಗಿ ನಾವು ಕರ್ನಾಟಕದೊಂದಿಗೆ ಒಟ್ಟು 6 ರಾಜ್ಯಗಳು. ಅದರಲ್ಲಿ ಪ್ರಮುಖವಾಗಿ ಒಂದು ಗೋವಾ, ಎರಡನೇದು ಮಹಾರಾಷ್ಟ್ರ, ಮೂರನೇದು ಯಾವುದಪ್ಪ ಅಂತಂದರೆ ತೆಲಂಗಾಣ, ನಾಲ್ಕನೇದು ಯಾವುದು? ಆಂಧ್ರ ಪ್ರದೇಶ, ಐದನೇದು ತಮಿಳುನಾಡು, 6ನೇ ರಾಜ್ಯ ಯಾವುದಪ್ಪ ಅಂತಂದ್ರೆ ಕೇರಳ. ಇಲ್ಲಿ ನಾವು ಒಟ್ಟಾರೆ 6 ರಾಜ್ಯಗಳು ಕರ್ನಾಟಕದೊಂದಿಗೆ ಏನು ಗಡಿಯನ್ನು ಹಂಚಿಕೊಳ್ತಾವೆ. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರು ಅಂತೇಳಿ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾನೆ. ಯಾವುದು? ಇದು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿರುವಂತೆ ಅಲ್ಲಿ ಸಮಿತಿಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಮುಖ ಪ್ರಶ್ನೆ. ಇಲ್ಲಿ ಯಾವುದು? ಮೂಲಭೂತ ಹಕ್ಕುಗಳ ಸಮಿತಿ ಬೇರೆ ಮತ್ತು ಉಪಸಮಿತಿ ಬೇರೆ. ಆದರೆ ಇಲ್ಲಿ ಪ್ರಶ್ನೆಯನ್ನು ಕೇಳಿರುವುದು ಯಾವುದು? ಉಪಸಮಿತಿಯ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಇಲ್ಲಿ ನಾವು ಆಯ್ಕೆಗಳನ್ನು ನೋಡೋದಾದರೆ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಿ JB ಕೃಪಲಾನಿ, ಸಿ ಯಾವುದು? BR ಅಂಬೇಡ್ಕರ್, ಡಿ ರಾಜೇಂದ್ರ ಪ್ರಸಾದ್. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ನಾವು ಆಪ್ಷನ್ ಬಿ ಯಲ್ಲಿ ಇದೆ ನೋಡಿರಿ. ಯಾವುದು? JB ಕೃಪಲಾನಿಯವರು ಏನು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ನಿರ್ವಹಣೆಯನ್ನು ಮಾಡಿರ್ತಾರೆ. ಅದೇ ರೀತಿ ನಾವು ಇಲ್ಲಿ ಅಧ್ಯಕ್ಷರು ಯಾರಪ್ಪ? ಈ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂತ ಕೇಳಿದ್ರೆ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹಾಕಬೇಕಾಗ್ತದೆ. ಇನ್ನು ಅಧ್ಯಕ್ಷರನ್ನು ಕೇಳಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅದೇ ರೀತಿ ಈ ಉಪಸಮಿತಿಯ ಸಮಿತಿಯ ಅಧ್ಯಕ್ಷರು ಅಥವಾ ಅಧ್ಯಕ್ಷರು ಯಾರಂತ ಕೇಳಿದ್ರೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಅಂತ ಕೇಳಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರಂತ ಕೇಳಿದಾಗ ಇಲ್ಲಿ ನಾವು JB ಕೃಪಲಾನಿ ಅಂತೇಳಿ ಟಿಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ BR ಅಂಬೇಡ್ಕರ್ ಅಂತೇಳಿದ. ಈ BR ಅಂಬೇಡ್ಕರ್ ಅವರು ಯಾವುದು? ಸಂವಿಧಾನದಲ್ಲಿ ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿರ್ತಾರೆ. ಯಾವುದು? ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದ್ರೆ ಅಂದ್ರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು BR ಅಂಬೇಡ್ಕರ್. ಇಲ್ಲಿ ಮತ್ತು 6 ಜನ ಸದಸ್ಯರು ಕೂಡ ಬರ್ತಾರೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಾವು ರಾಜೇಂದ್ರ ಪ್ರಸಾದ್ ಅಂತೇಳಿ ಆಯ್ಕೆ ಅಲ್ಲದ. ಯಾವುದು? ಆಪ್ಷನ್ 4ರಲ್ಲಿ ಈ ರಾಜೇಂದ್ರ ಪ್ರಸಾದ್ ಅವರು ಏನಾಗಿರ್ತಾರಪ್ಪ ಅಂತಂದ್ರೆ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು. ಯಾರು? ಸಂವಿಧಾನದ ರಚನಾ ಸಮಿತಿಯ ಶಾಶ್ವತ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು. ಅದೇ ರೀತಿಯಲ್ಲಿ ನಾವು ಸಂವಿಧಾನದ ರಚನಾ ಸಭೆಯ ಮೊದಲ ಅಥವಾ ತಾತ್ಕಾಲಿಕ ಅಧ್ಯಕ್ಷರು ಯಾರಂತೇಳಿ ಏನಾದರೂ ಕೇಳಿದ್ರಂದ್ರೆ ಸಚ್ಚಿದಾನಂದ ಸಿನ್ಹಾ ಅಂತೇಳಿ ಹಾಕಬೇಕಾಗ್ತದೆ. ಇದು ಸಂವಿಧಾನದ ರಚನಾ ಸಭೆಯ ಮೊದಲ ಒಂದು ಅಧಿವೇಶನದಲ್ಲಿ ಯಾರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಆಗಿರ್ತಾರೆ. ಅದೇ ರೀತಿ 2ನೇ ಅಧಿವೇಶನದಲ್ಲಿ ಈ ರಾಜೇಂದ್ರ ಪ್ರಸಾದ್ರವರನ್ನು ಸಂವಿಧಾನದ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರನ್ನಾಗಿ ಒಂದು ನೇಮಕಾತಿಯನ್ನು ಮಾಡ್ತಾರೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಕಲ್ಲನ ರಚಿಸಿದ ಕೃತಿ ಯಾವುದು? ಯಾರು ಕಲ್ಲನ ರಚಿಸಿರುವಂತಹ ಈ ಕೆಳಗೆ ನೀಡಿರುವ ಕೃತಿಗಳಲ್ಲಿ ಯಾವ ಕೃತಿಯನ್ನು ಕಲ್ಲನರು ರಚಿಸಿದ್ದಾರೆ ಅಂತೇಳಿ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋದಾದರೆ ಎ ವಿಕ್ರಮಾಂಕ ದೇವಚರಿತ, ಬಿ ವಜ್ರಸೂಚಿ, ಸಿ ಮೇಘದೂತ, ಡಿ ರಾಜತರಂಗಿಣಿ. ಯಾವುದು ಸರಿಯಾದಂತಹ ಉತ್ತರ? ಇದಕ್ಕೆ ನಾವು ಆಪ್ಷನ್ ಡಿ ಯಲ್ಲಿರುವಂತಹ ರಾಜತರಂಗಿಣಿ. ಕಲ್ಲನ ರಚಿಸಿರುವಂಥ ಕೃತಿ ಯಾವುದು? ರಾಜತರಂಗಿಣಿ ಎಂಬ ಕೃತಿಯನ್ನು ಈ ಕಲ್ಲನ ರಚನೆಯನ್ನು ಮಾಡಿರ್ತಾನೆ. ಈ ಕಲ್ಲನ ಯಾರ ಆಸ್ಥಾನದಾಗಿರ್ತಾನಪ್ಪ ಅಂತಂದರೆ ಈತ ಕಾಶ್ಮೀರದ ಕಾರ್ಕೂಟ ಮನೆತನದಲ್ಲಿ ಈ ಕಲ್ಲನ ಆಶ್ರಯವನ್ನು ಪಡೆದಿರ್ತಾನೆ. ಯಾವುದು? ಯಾರ ಆಸ್ಥಾನದಲ್ಲಿದ್ದ? ಕಾಶ್ಮೀರದ ಕಾರ್ಕೂಟ ಮನೆತನದ ಲಲಿತಾದಿತ್ಯನ ಆಸ್ಥಾನದಲ್ಲಿ ಇರುವಂತಹ ಕವಿ ಯಾರಂತ ಕೇಳಿದ್ರಂದ್ರೆ ನೀವು ಕಲ್ಲನ ಅಂತೇಳಿ ಹಾಕಬೇಕಾಗ್ತದೆ. ಈ ಕಲ್ಲನಂದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ರಾಜತರಂಗಿಣಿ ಯಾವುದರ ಬಗ್ಗೆ ತಿಳಿಸ್ತೈತಪ್ಪ ಅಂತಂದರೆ ಇದು ಕಾಶ್ಮೀರದ ಇತಿಹಾಸದ ಬಗ್ಗೆ ಇದು ತಿಳಿಸ್ತದೆ. ಯಾವುದು? ಕಾಶ್ಮೀರದ ಇತಿಹಾಸದ ಬಗ್ಗೆ ತಿಳಿಸುವಂಥ ಗ್ರಂಥ ಯಾವುದು ಅಂತ ಕೇಳಿದ್ರೆ ನಾವು ಕಲ್ಲನ ರಾಜತರಂಗಿಣಿ ಅಂತೇಳಿ ಟಿಕ್ ಮಾಡಬೇಕಾಗ್ತದೆ. ಅದೇ ರೀತಿ ಕಲ್ಲನ ನಾವು ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ನಾವು ಕಲ್ಲನ ಅಂತೇಳಿ ಹಾಕಬೇಕಾಗ್ತದೆ. ಇನ್ನು ಭಾರತದ ಇತಿಹಾಸದ ಪಿತಾಮಹ. ಅದೇ ರೀತಿ ಜಗತ್ತಿನ ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ಯಾರು? ಜಗತ್ತಿನ ಇತಿಹಾಸದ ಪಿತಾಮಹ ಹೆರೋಡೋಟಸ್. ಭಾರತದ ಇತಿಹಾಸದ ಪಿತಾಮಹ ಕಲ್ಲನ. ಹಾಗಾದರೆ ಇಲ್ಲಿ ನೀವು ಕರ್ನಾಟಕದ ಇತಿಹಾಸದ ಪಿತಾಮಹ ಯಾರು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕಾಗ್ತದೆ. ಅದನ್ನು ನಾನು ಮುಂದಿನ ಒಂದು ತರಗತಿಯಲ್ಲಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ ನಂತರ ನಾನು ನಿಮಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಅದೇ ರೀತಿಯಲ್ಲಿ ಇಲ್ಲಿ ಆಯ್ಕೆಗಳಲ್ಲಿ ಒಂದಿಷ್ಟು ಕೃತಿಗಳನ್ನು ಕೊಟ್ಟಿದ್ದಾನೆ, ಅವುಗಳನ್ನು ನೋಡೋಣ. ಈ ವಿಕ್ರಮಾಂಕ ದೇವಚರಿತ ಅನ್ನುವಂಥ ಕೃತಿಯನ್ನು ರಚಿಸಿದವರು ಯಾರು? ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಚಿಸಿದಂಥವ್ರು ಯಾರಪ್ಪ ಅಂತಂದ್ರೆ ಬಿಲ್ಲನ. ಯಾರು? ಬಿಲ್ಲನ ಈ ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಚನೆಯನ್ನು ಮಾಡಿರ್ತಾನೆ. ಇದು ಯಾರ ಇತಿಹಾಸದ ಬಗ್ಗೆ ಯಾರ ಕುರಿತು ತಿಳಿಸ್ತೈತಪ್ಪ ಅಂತಂದ್ರೆ 6ನೇ ವಿಕ್ರಮಾದಿತ್ಯ. ಯಾರು? ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಬಗ್ಗೆ ತಿಳಿಸುವಂತಹ, ಆತನ ಸಾಧನೆ ಬಗ್ಗೆ ತಿಳಿಸುವಂತಹ ಕೃತಿ ಯಾವುದಪ್ಪ ಅಂತಂದ್ರೆ ವಿಕ್ರಮಾಂಕ ದೇವಚರಿತ. ಈ ಕೃತಿಯಲ್ಲೇ ನಾವು ನೋಡ್ಬೋದು ವಿಕ್ರಮ ಅಂತೇಳಿದ. ಅದೇ ರೀತಿಯಲ್ಲಿ 6ನೇ ವಿಕ್ರಮಾದಿತ್ಯನ ಇತಿಹಾಸವನ್ನು ತಿಳಿಸ್ತದೆ. ಇದು ಯಾವುದು? ವಿಕ್ರಮಾಂಕ ದೇವಚರಿತ. ಇದನ್ನು ಬರೆದಂಥವರು ಬಿಲ್ಲನ. ಈ ಬಿಲ್ಲನ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಒಬ್ಬ ಪ್ರಸಿದ್ಧವಾದಂತಹ ಕವಿ ಆಗಿರ್ತಾನೆ. ಈಗ ನೆಕ್ಸ್ಟ್ ಆಪ್ಷನ್ ಬಿ ಯಲ್ಲಿ ಕಂಡುಬರುವಂಥದ್ದನ್ನು ನೋಡೋಣ. ಯಾವುದು? ಆಪ್ಷನ್ ಬಿ ಯಲ್ಲಿರುವಂಥದ್ದು ವಜ್ರಸೂಚಿ. ಯಾವುದು? ವಜ್ರಸೂಚಿ. ಈ ವಜ್ರಸೂಚಿಯನ್ನು ಬರೆದಂಥವ್ರು ಯಾರು? ವಜ್ರಸೂಚಿಯನ್ನು ಬರೆದಂಥವರು ಬುದ್ಧ. ಯಾರು? ವಜ್ರಸೂಚಿಯನ್ನು ಬರೆದಂಥವರು ಅಶ್ವಘೋಷ. ಯಾರು? ಅಶ್ವಘೋಷ. ಈ ಅಶ್ವಘೋಷ ಬುದ್ಧ ಚರಿತ ಮತ್ತು ವಜ್ರಸೂಚಿ, ಸೂತ್ರಾಲಂಕಾರ ಎಂಬ 3 ಕೃತಿಗಳನ್ನು ಈತ ರಚನೆ ಮಾಡಿರ್ತಾನೆ. ಯಾವುದು? ಅಶ್ವಘೋಷ ಬರೆದಿರುವಂಥವು ಒಂದು ಬುದ್ಧ ಚರಿತ, ಇನ್ನೊಂದು ವಜ್ರಸೂಚಿ, ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಸೂತ್ರಾಲಂಕಾರ. ಯಾವುದು? ಸೂತ್ರಾಲಂಕಾರ ಎಂಬ ಈ ಕೃತಿಗಳನ್ನು 3 ಕೃತಿಗಳನ್ನು ರಚನೆಯನ್ನು ಮಾಡಿರ್ತಾನೆ. ನೀವು ಇಲ್ಲಿವರೆಗೆ ಯಾವುದು ಅಶ್ವಘೋಷನ ಬುದ್ಧ ಚರಿತ ಒಂದೇ ಕೃತಿಯನ್ನು ಕೇಳಿರ್ಬೋದು. ಅದರಲ್ಲಿ ವಜ್ರಸೂಚಿ ಮತ್ತು ಸೂತ್ರಾಲಂಕಾರ ಕೂಡ ಆತ ರಚನೆಯನ್ನು ಮಾಡಿರ್ತಾನೆ. ಯಾರು? ಅಶ್ವಘೋಷ. ನೆಕ್ಸ್ಟ್ ಈಗ ನಾವು ಮೇಘದೂತ ಅಂತೇಳಿ ಆಪ್ಷನ್ ಇಸಿದಾಗ ಅದ ಯಾವುದು? ಮೇಘದೂತ. ಈ ಕೃತಿಯನ್ನು ಯಾರ ರಚನೆ ಮಾಡಿರ್ಬೋದು? ಯಾರು? ಮೇಘದೂತ ಎಂಬ ಕೃತಿಯನ್ನು ರಚನೆಯನ್ನು ಮಾಡಿದಂಥವರು ಕಾಳಿದಾಸ. ಯಾರು? ಕಾಳಿದಾಸ ಈ ಮೇಘದೂತ ಎಂಬ ಕೃತಿಯನ್ನು ರಚನೆಯನ್ನು ಮಾಡಿರ್ತಾನೆ. ಇದರ ಜೊತೆಯಲ್ಲಿ ಕಾಳಿದಾಸ ಯಾವ್ಯಾವ ಕೃತಿಯನ್ನು ರಚನೆ ಮಾಡಿರ್ತಾನೆ? ಮೇಘದೂತ, ಋತು ಸಂಹಾರ, ಇನ್ನೊಂದು ಯಾವುದು? ಋತು ಸಂಹಾರ. ಯಾವುದು? ಮೇಘದೂತ ಮತ್ತು ಋತು ಸಂಹಾರ. ಯಾವುದು? ಋತು ಸಂಹಾರ. ಅದೇ ರೀತಿ ಕುಮಾರ ಸಂಭವ. ಯಾವುದು? ಋತು ಸಂಹಾರ ಆಗಬೇಕಿದು. ಇದರ ನೆಕ್ಸ್ಟ್ ಇನ್ನೊಂದು ಯಾವುದು? ಕುಮಾರ ಸಂಭವ. ಅದೇ ರೀತಿ ಈತ ಕೆಲವೊಂದಿಷ್ಟು ನಾಟಕಗಳನ್ನು ಕೂಡ ರಚನೆಯನ್ನು ಮಾಡಿರ್ತಾನೆ. ಮಾಳವಿಕಾಗ್ನಿ ಮಿತ್ರ ಅಂತೇಳಿ ಮತ್ತು ವಿಕ್ರಮಹೋರ್ಷಿ. ಯಾವುದು? ಶಾಕುಂತಲ, ಮಾಳವಿಕಾಗ್ನಿ ಮಿತ್ರ, ವಿಕ್ರಮಹೋರ್ಷಿ ಎಂಬ ಕೆಲವೊಂದಿಷ್ಟು ಪ್ರಮುಖ ನಾಟಕಗಳನ್ನು ಕೂಡ ಈ ಕಾಳಿದಾಸ ರಚನೆಯನ್ನು ಮಾಡಿರ್ತಾನೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾನವನ ಮೆದುಳಿನಲ್ಲಿ ಕಂಡುಬರುವಂತಹ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತೇಳಿ ಪ್ರಶ್ನೆ ಅದು. ಇಲ್ಲಿ ನಾವು ಆಯ್ಕೆಗಳನ್ನು ನೋಡಿದರೆ ಎ ಮಹಾಮಸ್ತಿಷ್ಕ, ಬಿ ಅನುಮಸ್ತಿಷ್ಕ ಆಗಬೇಕಿದ್ದು, ಇದು ಅನುಮಸ್ತಿಷ್ಕ ಆಗಿದೆ. ಇಲ್ಲಿ ಸ್ವಲ್ಪ ಟೈಪಿಂಗ್ನಲ್ಲಿ ಮಿಸ್ಟೇಕ್ ಆಗಿದೆ. ಅನುಮಸ್ತಿಷ್ಕ ಇದು. ನೆಕ್ಸ್ಟ್ ಇದು ಡೈಎನ್ಸೆಫೆಲಾನ್. ನೆಕ್ಸ್ಟ್ 4ನೇ ಆಯ್ಕೆ ಹೈಪೋಥಲಾಮಸ್ ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ನಾವು ಮಹಾಮಸ್ತಿಷ್ಕ. ಈ ಮಹಾಮಸ್ತಿಷ್ಕ ಮಾನವನ ಮೆದುಳಿನಲ್ಲಿ ಕಂಡುಬರುವಂತಹ ಅತ್ಯಂತ ದೊಡ್ಡದಾದಂತಹ ಅಂಗ ಯಾವುದು? ಮಹಾಮಸ್ತಿಷ್ಕ.
ಈ ಮಹಾಮಸ್ತಿಷ್ಕ ಯಾವ ಕಾರ್ಯವನ್ನು ಮಾಡ್ತೈತಪ್ಪ ಅಂತಂದ್ರೆ ಜ್ಞಾಪಕ ಶಕ್ತಿ ಮತ್ತು ಆಲೋಚನಾ ಶಕ್ತಿಗೆ ಉಪಯೋಗವಾಗುವಂತಹ ಒಂದು ಮೆದುಳಿನ ಒಂದು ಅತ್ಯಂತ ದೊಡ್ಡ ಅಂಗ ಯಾವುದಪ್ಪ ಅಂತಂದ್ರೆ ಮಹಾಮಸ್ತಿಷ್ಕ. ಇದು ಸರಿಸುಮಾರು 80% ಮೆದುಳಿನ 80% ಭಾಗ ಮಹಾಮಸ್ತಿಷ್ಕನೇ ಏನು ಕಂಡು ಬರ್ತದೆ ಮೆದುಳಿನ. ಇದು ಮೆದುಳನ್ನು ನಾವು 3 ಪಾರ್ಟಾಗಿ ನೋಡ್ತೀವಿ. ಅದರಲ್ಲಿ ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ಇದು ಮುಮ್ಮೆದುಳಿನಲ್ಲಿ ಕಂಡುಬರುವಂತಹ ಒಂದು ಅಂಗ ಯಾವುದಪ್ಪ ಅಂತಂದ್ರೆ ಮಹಾಮಸ್ತಿಷ್ಕ. ಎಸ್, ಈಗ ನಾವು ನೆಕ್ಸ್ಟ್ ಇಲ್ಲಿ ಅನುಮಸ್ತಿಷ್ಕ ಅಂತೇಳಿ 2ನೇ ಆಪ್ಷನ್ಸ್ನಲ್ಲಿ ಕಂಡು ಬರ್ತದೆ. ಯಾವುದು? ಅನುಮಸ್ತಿಷ್ಕ. ಈ ಅನುಮಸ್ತಿಷ್ಕ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಹಿಮ್ಮೆದುಳಿನಲ್ಲಿ ಬರುವಂತಹ ಒಂದು ಮುಖ್ಯ ಭಾಗ. ಯಾವುದು? ಹಿಮ್ಮೆದುಳು. ಅದೇ ರೀತಿ ಡೈಎನ್ಸೆಫೆಲಾನ್ ಅಂತೈತಿ. ಈ ಡೈಎನ್ಸೆಫೆಲಾನ್ ಕೂಡ ಒಂದು ಮುಮ್ಮೆದುಳಿನಲ್ಲಿ ಕಂಡು ಬರುವಂತಹ ಒಂದು ಭಾಗ. ಇದರಲ್ಲಿ ನಾವು ಥಲಾಮಸ್, ಎಪಿಥಲಾಮಸ್ ಮತ್ತು ಹೈಪೋಥಲಾಮಸ್ ಅಂತೇಳಿ 3 ಭಾಗವನ್ನು ನೋಡ್ತೀವಿ. ಅಲ್ಲಿ ಡೈಎನ್ಸೆಫೆಲಾನ್ನಲ್ಲಿ. ಅದರಲ್ಲಿ ಇಲ್ಲಿ ಆಪ್ಷನ್ಸ್ನಲ್ಲಿ ಇರುವಂಥ ಇದು ಹೈಪೋಥಲಾಮಸ್. ಇದು ಇನ್ನು ಮಾನವನ ದೇಹದ ಸಮತೋಲನ ಮತ್ತು ನಿದ್ರೆ ನೀರಡಿಕೆಗೆ ಕಾರಣವಾಗುವಂಥದ್ದು ಯಾವುದಪ್ಪ ಅಂತಂದ್ರೆ ಹೈಪೋಥಲಾಮಸ್. ಅದೇ ರೀತಿ ಥಲಾಮಸ್ ಅನ್ನುವಂಥದ್ದು ಚಿಪ್ ಕಂಟ್ರೋಲರ್ ಅಂತೇಳಿ ಕರಿತೀವಿ ನಾವು. ಇಲ್ಲಿ 3 ರೀತಿಯ ಭಾಗವನ್ನು ಕಂಡು ಬರ್ತವೆ. ಒಂದು ಥಲಾಮಸ್, ಎಪಿಥಲಾಮಸ್ ಮತ್ತು ಹೈಪೋಥಲಾಮಸ್. ಈ ಹೈಪೋಥಲಾಮಸ್ ನಿದ್ರೆ ನೀರಡಿಕೆ ಮತ್ತು ದೇಹದ ಸಮತೋಲನವನ್ನು ಕಾಪಾಡ್ತದೆ. ಇದು ಚಿಪ್ ಕಂಟ್ರೋಲರ್. ಯಾವುದು? ಥಲಾಮಸ್. ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸಾರ್ ತಾಣಗಳಿವೆ? ಭಾರತದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿವೆ ಅಂತೇಳಿ ಪ್ರಶ್ನೆ ಅದ. ಇಲ್ಲಿ 99, 100, 101 ಮತ್ತು 98 ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ 100 ರಾಮ್ಸಾರ್ ತಾಣಗಳು ಕಂಡು ಬರ್ತವೆ. ಎಸ್, ಈಗ 100ನೇ ರಾಮ್ಸಾರ್ ತಾಣ ಯಾವುದಪ್ಪ ಅಂತಂದ್ರೆ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಥವಾ ಸುರಹಾಜಿಲ್ ಪಕ್ಷಿಧಾಮ ಅಂತೇಳಿ ಕರಿತೀವಿ. ಸುರಹಾತಾಲ್. ಯಾವುದು? ಸುರಹಾತಾಲ್. ಎಸ್, ಓಕೆ. ಈಗ ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಚರ್ಚೆಯನ್ನು ಮಾಡೋಣ. ಥ್ಯಾಂಕ್ ಯು.